ನಮಸ್ಕಾರ. ಇವತ್ತು ಬಂದ್ಬಿಟ್ಟು 57ನೇ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್. ಆರ್ಗನೈಸೇಷನ್ ಮತ್ತು ಕರೆಸ್ಪಾಂಡಿಂಗ್ ಯೂನಿಯನ್ ಮಿನಿಸ್ಟ್ರಿನ ಕೊಟ್ಟಿದ್ದಾರೆ. ಇದು ಪಾಲಿಟಿ ಕ್ವಶನ್ ಆಗುತ್ತೆ. ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಕಾಯರ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಷನ್, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್. ಹೌ ಮೆನಿ ಆಫ್ ದಿ ಅಬೌವ್ ಪೇರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೇಳಿದ್ದಾರೆ. ಇದು ಡೈರೆಕ್ಟ್ ಕ್ವಶನ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ 2013 ಎಸ್ಟಾಬ್ಲಿಷ್ ಮಾಡಿದ್ರು. ಅದು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಅಂಡರ್ ಬರುತ್ತೆ. ಸೊ ಒಂದೇದು ತಪ್ಪಾಗಿದೆ. ಸೊ ಫೇಮ್ ಅಂತ ಹೇಳಿ ನಮಗೆ ಗೊತ್ತಿದೆ, ಫಾಸ್ಟರ್ ಅಡಾಪ್ಟೇಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿಯಾಗಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಮತ್ತು ಯೂಸ್ ಮಾಡಬೇಕು ಅನ್ನೋದ್ರ ಸಲುವಾಗಿ 2013 ಈ ಇದನ್ನ ತಂದಿದ್ರು, ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಅನ್ನ. ಎರಡನೇ ಬಂದ್ಬಿಟ್ಟು ದ ಕಾಯರ್ ಬೋರ್ಡ್. ಇದು ಕಾಯರ್ ಬೋರ್ಡ್ ಬಂದ್ಬಿಟ್ಟು 1954 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಕಾಯರ್ ಇಂಡಸ್ಟ್ರಿ ಆಕ್ಟ್ 1953 ಅಂಡರ್ ಅದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದು ಮಿನಿಸ್ಟ್ರಿ ಆಫ್ MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್, ಅದರ ಅಂಡರ್ ಬರುತ್ತೆ. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಅಂಡ್ ಇನ್ಫಾರ್ಮೇಷನ್. ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡರ್ ಬರುತ್ತೆ. ಅದು ಟ್ರೇಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಸಲುವಾಗಿ. ಸೊ ಎಲ್ಲಾ ಆಪ್ಷನ್ಸ್ ತಪ್ಪಿರೋದ್ರಿಂದ ಆನ್ಸರ್ ಡಿ ಆಗುತ್ತೆ ಸರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.